ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಮೊದಲು ಮಾಡುವಂಥ ಕೆಲಸ ಅಂತಂದರೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನು ಭರ್ತಿ ಮಾಡುವಂಥದ್ದು, ಅಥವಾ ನಿರ್ದೇಶಕರ ಸ್ಥಾನವನ್ನು ಭರ್ತಿ ಮಾಡುವಂಥದ್ದು, ಅಥವಾ ನಾಮನಿರ್ದೇಶಕರ ಮಾಡಬೇಕಾಗಿರ್ತಕ್ಕಂಥ ಪರಿಷತ್ ಸದಸ್ಯರನ್ನು ಕೂಡ ತ್ವರಿತವಾಗಿ ನಾಮನಿರ್ದೇಶನ ಮಾಡುವಂಥ ಕೆಲಸಗಳನ್ನು ಮಾಡುತ್ತೆ. ಇದಕ್ಕೆ ಕಾರಣ ಅಂತಂದರೆ ಯಾರೆಲ್ಲ ಪಕ್ಷಕ್ಕಾಗಿ ದುಡಿದಿರ್ತಾರೆ ಅಥವಾ ಪಕ್ಷದಲ್ಲಿ ಮುಖಂಡರಾಗಿರ್ತಾರೆ, ಅವರ ಅಗತ್ಯತೆ ಸರ್ಕಾರಕ್ಕಿರುತ್ತೆ, ಅಂಥವರಿಗೆ ಈ ಒಂದು ಅಧಿಕಾರವನ್ನು ಅವರೊಂದಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಪಕ್ಷದ ಒಂದು ಮಾಡ್ತಾನೆ ಬರುತ್ತೆ. ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರೊಂದಿಗೆ ಅಧಿಕಾರವನ್ನು ಹಂಚಿಕೊಳ್ಳೋದು ಅನ್ನುವಂಥ ರೀತಿಯಲ್ಲೇ ಈ ರೀತಿಯಾಗಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡುವಂಥದ್ದು, ಅಥವಾ MLCಗಳಾಗಿ ಆಯ್ಕೆ ಮಾಡುವಂಥದ್ದು. ಪಕ್ಷದಲ್ಲಿ ಸಾಕಷ್ಟು ದುಡಿದಂಥವ್ರು ಇರ್ತಾರೆ, ಅವರಿಗೆ ಕಾರಣಾಂತರಗಳಿಂದ MLA ಟಿಕೆಟನ್ನು ಕೊಡೋದಕ್ಕೆ ಆಗಿರೋದಿಲ್ಲ, ಅಂಥವರನ್ನು ಆಯ್ಕೆ ಮಾಡುವಂಥ ಕೆಲಸಗಳನ್ನು ಮಾಡುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಸಹ ಈ ಒಂದು ವಿಚಾರದಲ್ಲಿ ಆಸಕ್ತಿಯನ್ನು ತೋರ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾಯಿದೆ. ಅದಕ್ಕೆ ಕಾರಣ, ಇದುವರೆಗೂ 2.5 ವರ್ಷ ಕಂಪ್ಲೀಟ್ ಆಗ್ತಾ ಬರುವಂಥ ಸಂದರ್ಭದಲ್ಲೂ ಕಾಂಗ್ರೆಸ್ 33ಕ್ಕೂ ಹೆಚ್ಚು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಖಾಲಿ ಇಟ್ಟಿದೆ. ಇದುವರೆಗೂ ಆಯ್ಕೆಯೇ ಮಾಡಿಲ್ಲ ಅಧ್ಯಕ್ಷ ಸ್ಥಾನವನ್ನು. ಅಧ್ಯಕ್ಷ ಸ್ಥಾನ ಬೇಕು ಅನ್ನುವಂಥ ಅವರ ಪಟ್ಟಿ ಸಾಕಷ್ಟು ದೊಡ್ಡದಿದ್ದರೂ ಸಹ ಇವರು ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಉದ್ಭವ ಆಗುತ್ತೆ. ಜೊತೆಗೆ ಎಲ್ಲ ನಿಗಮ ಮಂಡಳಿಗಳಿಂದ 700ಕ್ಕೂ ಹೆಚ್ಚು ನಿರ್ದೇಶಕರ ಸ್ಥಾನ ಖಾಲಿ ಇದೆ. ಹಾಗಾಗಿ 700ಕ್ಕೂ ಹೆಚ್ಚು ನಿರ್ದೇಶಕರ ಸ್ಥಾನಕ್ಕೂ ಕೂಡ ಇವರ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪಟ್ಟಿ ಇದೆ, ಲೀಸ್ಟ್ಗಳಿದ್ದಾವೆ. ಈಗಾಗಲೇ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಮಿತಿ ಒಂದಿಷ್ಟು ವರದಿಯನ್ನು ಸಹ ಕೊಟ್ಟಾಗಿದೆ. ಅಂದರೆ ಅಲ್ಲಿ ಯಾರ್ಯಾರನ್ನು ಪರಿಗಣಿಸಬೇಕು ಅನ್ನುವಂಥ ಒಂದು ಲೀಸ್ಟನ್ನು ಮಾಡಿ ಪರಮೇಶ್ವರ್ ಅವರ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಕೊಟ್ಟಿತ್ತು. ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ KPCCಗೆ ಕೊಟ್ಟಿತ್ತು. KPCC ಅದನ್ನು ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರೊಂದಿಗೆ ಚರ್ಚೆಯನ್ನು ಮಾಡಬೇಕಿತ್ತು. ಆದರೆ ಇಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಜೊತೆಗೆ ಕಾರ್ಯಕರ್ತರು ಸಹ ಅಂದರೆ ತಮ್ಮದೇ ಆದಂಥ ಸರ್ಕಾರದ ವಿರುದ್ಧ, ತಮ್ಮದೇ ಆದಂಥ ನಾಯಕರ ವಿರುದ್ಧ ಆಕ್ರೋಶಗಳನ್ನು ಹೊರ ಹಾಕ್ತಾ ಇದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಇದು ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ ಎನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳ್ಕೊಳ್ತಾನೆ ಬರುತ್ತೆ. ಜೊತೆಗೆ ಅದಕ್ಕೆ ಸಾಕಷ್ಟು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ರಾಜೀವ್ ಗಾಂಧಿ ಅವರ ಒಂದು ಪಂಚಾಯತ್ಗೆ ಹೆಚ್ಚಿನ ಪವರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಉದಾಹರಣೆಯಾಗಿ ಕೊಟ್ಟು ಕಾಂಗ್ರೆಸ್ ನಾಯಕರು ನಮ್ಮ ಪಕ್ಷ ಅಧಿಕಾರ ವಿಕೇಂದ್ರೀಕರಣದಲ್ಲಿಯೇ ಹೆಚ್ಚು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಕಾರ್ಯಕರ್ತರೊಂದಿಗೆ ಅಥವಾ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅವರೊಂದಿಗೆ ಅಧಿಕಾರವನ್ನು ಹಂಚಿಕೊಳ್ಬೇಕಿತ್ತು. ಯಾಕೆ ಇವರು ಅಧಿಕಾರವನ್ನು ಅವ್ರಿಗೆ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ? ಅಥವಾ ಇಲ್ಲಿ ಬಣ ಸಂಘರ್ಷಗಳೇ ಇದಕ್ಕೆ ಮೂಲ ಕಾರಣ ಆಗ್ತಾ ಇದೆಯಾ ಈ ರೀತಿಯಾಗಿ ವಿಳಂಬ ಮಾಡೋದಕ್ಕೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾಯಿದೆ. ಇತ್ತೀಚೆಗೆ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಸುರ್ಜೇವಾಲಾ ನಿಮಗೆಲ್ರಿಗೂ ಗೊತ್ತಿದೆ, ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಗಳು. ಅವರು ಬಂದು ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡ್ತಾರೆ. CM DK ಶಿವಕುಮಾರ್ ಅವರು ಇರ್ತಾರೆ, ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಒಂದು ಸಭೆಯಲ್ಲಿ ಇರ್ತಾರೆ. ಅವರಿಬ್ಬರ ಅಂದರೆ ಅವರು 3 ಜನರ ನಡುವೆ ಒಂದು ಸಭೆ ನಡೆಯುತ್ತೆ. ಅಲ್ಲಿ 33 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಾಗ್ತವೆ. ಅಂತಿಮವಾಗಿ ಸುರ್ಜೇವಾಲಾ ಅವರು ಒಂದು ಪಟ್ಟಿಯನ್ನು ಹಿಡಿದುಕೊಂಡು ದೆಹಲಿಗೆ ಹೋಗ್ತಾರೆ. ಆದರೂ ಸಹ ಅದನ್ನು ಘೋಷಣೆ ಮಾಡುವಂಥ ಕೆಲಸ ಇದುವರೆಗೂ ಸಹ ಆಗಿಲ್ಲ. ಇಲ್ಲಿ CM ಸಿದ್ದರಾಮಯ್ಯನವರ ಬಣದ ಒಂದಿಷ್ಟು ನಾಯಕರುಗಳಿದ್ದಾರೆ, ಜೊತೆಗೆ CM DK ಶಿವಕುಮಾರ್ ಅವರ ಬಣದ ನಾಯಕರುಗಳು ಇದ್ದಾರೆ. ಒಳ್ಳೊಳ್ಳೆ ನಿಗಮ ಮಂಡಳಿಗಳಿಗೆ ತಮ್ಮ ಆಪ್ತರನ್ನೇ ನೇಮಿಸಬೇಕು ಅನ್ನುವಂಥ ಒಂದು ಪೈಪೋಟಿಗೆ ಈ 2 ನಾಯಕರುಗಳು ಬಿದ್ದಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಮೊದಲಿಂದಲೂ ಕೇಳಿಬರ್ತಾ ಇದೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ವಿಳಂಬ ಆಗಿರುವಂಥದ್ದು ಸ್ವತಃ ಅವರ ಕಾರ್ಯಕರ್ತರು ಅಥವಾ 2ನೇ ದರ್ಜೆಯ ಮುಖಂಡರುಗಳೇನಿರ್ತಾರೆ, ಈ ರೀತಿಯ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ್ದು ಅಥವಾ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಗಳು, ಅವರು ಸರ್ಕಾರದ ವಿರುದ್ಧ ಅಥವಾ CM DK ಶಿವಕುಮಾರ್ ಇರ್ಬೋದು, CM ಸಿದ್ದರಾಮಯ್ಯನವರ ಈ ರೀತಿಯ ನಡೆಯ ವಿರುದ್ಧ ಅಸಮಾಧಾನವನ್ನುಗೊಂಡಿದ್ದಾರೆ ಅನ್ನುವಂಥದ್ದು ಸಹ ಕಾಂಗ್ರೆಸ್ನ ಮೂಲಗಳೇ ಸ್ಪಷ್ಟಪಡಿಸ್ತಾ ಇದ್ದಾವೆ. ಒಟ್ಟಾರೆಯಾಗಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿ ಒಂದಿಷ್ಟು ಜನಕಲ್ಯಾಣ ಕೆಲಸಗಳನ್ನು ಮಾಡಬೇಕಿತ್ತು ಆ ಮೂಲಕವಾಗಿ. ಆದರೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವುತ್ತಾ ಇದೆ. CM ಸಿದ್ದರಾಮಯ್ಯನವರು ಮತ್ತು CM DK ಶಿವಕುಮಾರ್ ಅವರ ಇಬ್ಬರ ನಡುವಿನ ಬಣ ಸಂಘರ್ಷವೇ ಇದಕ್ಕೆ ಕಾರಣ, ಈ ರೀತಿಯಾಗಿ ವಿಳಂಬ ಆಗಿರೋದಕ್ಕೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಕಾಂಗ್ರೆಸ್ನ ಮೂಲಗಳಿಂದಲೂ ಕೂಡ ಗೊತ್ತಾಗ್ತದೆ. ಜೊತೆಗೆ 4 MLCಗಳ ಸ್ಥಾನಕ್ಕೂ ಕೂಡ ನಾಮನಿರ್ದೇಶನವನ್ನು
ಸರ್ಕಾರ ಮಾಡಬೇಕಿತ್ತು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಸಾಕಷ್ಟು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಒಂದು ಹಂತದಲ್ಲಿ CM ಸಿದ್ದರಾಮಯ್ಯನವರು 4 ಹೆಸರನ್ನು ಘೋಷಣೆಯನ್ನು ಮಾಡಿದರು. ಆದರೆ ಅದಕ್ಕೂ ಕೂಡ ಅಪಸ್ವರಗಳು ಪಕ್ಷದ ವಲಯದಲ್ಲಿ ಕೇಳಿಬಂತು. ಹಾಗಾಗಿ ಅದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೋಲ್ಡ್ ಮಾಡಿದೆ. ಅಂದರೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಅಂದರೆ ಅದರ ಅವಧಿಯ ಅರ್ಧ ವರ್ಷ ಮುಗಿತಾ ಬಂದರೂ ಕೂಡ ಇವರು ನಿಗಮ ಮಂಡಳಿಗಳು ಅಂದರೆ ಆರಂಭದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನೇ ಇವರು ಮಾಡಿಲ್ಲ. ಇದು ರಾಜಕೀಯವಾಗಿ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆ ವೇಳೆ ಎಲ್ಲೋ ಒಂದು ಕಡೆ ಸಮಸ್ಯೆ ತಂದಿಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇರುವಂಥದ್ದು. ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ನಿರ್ದೇಶಕ ಸ್ಥಾನಗಳಿಗಂತೂ ಅಂದರೆ ಕಾರ್ಯಕರ್ತರು ಜಿಲ್ಲಾ ಮಟ್ಟದ ಇರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂತಹ ಕಾಂಗ್ರೆಸ್ನ ನಾಯಕರುಗಳನ್ನೇ ಇದಕ್ಕೆ ಆಯ್ಕೆ ಮಾಡುವಂಥದ್ದು ವಾಡಿಕೆ. ಯಾಕಂದರೆ ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಅವರ ಕಾರ್ಯಕರ್ತರಿಗೆ ಈ ಒಂದು ಅಧಿಕಾರವನ್ನು ಹಂಚೋದಕ್ಕೆ ಅವರು ಪ್ರಯತ್ನಗಳನ್ನು ಪಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ. ಆದರೆ 700 ಸ್ಥಾನಗಳು ನಿರ್ದೇಶಕ ಸ್ಥಾನಗಳು ಖಾಲಿ ಇದ್ದಾವೆ ಅಂತಂದರೆ ಯಾವ ಕಾರಣಕ್ಕಾಗಿ ಇವರು ಅಂದರೆ ಅಧಿಕಾರವನ್ನು ಹಂಚಿಕೆಯನ್ನು ಮಾಡ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಅದಕ್ಕೆ ಅಂತಿಮವಾಗಿ ನಿರ್ದೇಶಕರ ಆಯ್ಕೆಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯು ಸಹಜ ಮೂಡ್ತದೆ. ಜೊತೆಗೆ ನಿಗಮ ಮಂಡಳಿಗಳನ್ನು ಮಾಡಿರುವಂಥದ್ದು ಆಯಾ ವ್ಯಾಪ್ತಿಯ ಆಯಾ ವ್ಯಾಪ್ತಿಯ ನಿಗಮದ ಒಂದು ಕಲ್ಯಾಣಕ್ಕಾಗಿ, ಆ ಒಂದು ನಿಗಮ ಮಂಡಳಿಗಳ ಮೂಲಕವಾಗಿ ಒಂದಿಷ್ಟು ಅಭಿವೃದ್ಧಿಗಳನ್ನು ಮಾಡೋದಕ್ಕಾಗಿ ಪ್ರತ್ಯೇಕವಾಗಿ ನಿಗಮ ಮಂಡಳಿಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ನಿಗಮ ಮಂಡಳಿಗಳಿಗೆ ಅಲ್ಲಿ ನಿರ್ದೇಶಕರ ಸ್ಥಾನ ಖಾಲಿ ಇತ್ತು ಅಂದರೆ ಅಲ್ಲಿ ಅಭಿವೃದ್ಧಿ ವಿಚಾರವಾಗಿಯೂ ಕೂಡ ಅಲ್ಲಿನ ಚಟುವಟಿಕೆಗಳ ಮೇಲೆಯೂ ಕೂಡ ಸಾಕಷ್ಟು ಅಂದರೆ ಪರಿಣಾಮ ಬೀರುತ್ತೆ. ಅದು ಕೂಡ ಸುಲಲಿತವಾಗಿ ಆಗೋದಿಲ್ಲ, ಅದಕ್ಕೆ ತಡೆ ಒಡ್ಡುವಂಥ ಕೆಲಸಗಳು ಕೂಡ ಈ ಮೂಲಕ ಆಗ್ತಾ ಇದೆ. ಹಾಗಾಗಿಯೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ನಿಗಮ ಮಂಡಳಿಗಳಿಗೇನು 33 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನು ನೇಮಕ ಮಾಡಬೇಕು, ಅದನ್ನು ಕೂಡ ತ್ವರಿತವಾಗಿ ಮಾಡಬೇಕು. ಜೊತೆಗೆ ನಿರ್ದೇಶಕರ ಆಯ್ಕೆಯನ್ನು ಕೂಡ ಕಾಂಗ್ರೆಸ್ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ಚುನಾವಣೆ ವೇಳೆಗೆ ಕಾರ್ಯಕರ್ತರು ಈ ಒಂದು ನಾಯಕರ ಮೇಲೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇವರ ಬಣಸಂಘರ್ಷ ಏನೇ ಇರ್ಬೋದು, ಆದರೆ ಈ ಬಣಸಂಘರ್ಷದ ನಡುವೆ ಇವರು ಮಾಡಬೇಕಾದಂಥ ಕೆಲಸಗಳನ್ನು ಮಾಡದೇ ಹೋದಂಥ ಸಂದರ್ಭದಲ್ಲಿ ಪಟ್ಟನ್ನು ಹಿಡ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಆಗಬೇಕು ಅಥವಾ ನನ್ನ ಬೆಂಬಲಿಗರಿಗೆ ಆಗಬೇಕು ಅನ್ನುವಂಥ ಪಟ್ಟನ್ನು ಹಿಡಿದ್ರೆ ಎಲ್ಲ ಒಂದು ಕಡೆ ಇದು ಮುಂದಿನ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ವ್ಯತಿರಿಕ್ತ ಪರಿಣಾಮ ಬೀರಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಿಗಮ ಮಂಡಳಿಗಳ ಒಂದು ಅಧ್ಯಕ್ಷರ ಆಯ್ಕೆ ವಿಚಾರ ಇರ್ಬೋದು, ನಿರ್ದೇಶಕರ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ಎಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆಯನ್ನು ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮಾಡತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.